ಗುರುಗಳಿಗೆ ಪ್ರಣಾಮಗಳು. ಗೆಳೆತನದ ಬಗ್ಗೆ ನನ್ನ ಅನಿಸಿಕೆಗಳನ್ನು ನನ್ನ ಪ್ರೀತಿಯ ಗೆಳೆಯ ಗೆಳತಿಯರೊಡನೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ನಮ್ಮ ಜೀವನದಲ್ಲಿ ಒಳ್ಳೆಯ ಗೆಳೆತನ ಅತ್ಯಮೂಲ್ಯವಾದುದು. ಸಜ್ಜನರ ಸಹವಾಸ ಹೆಜ್ಜೇನ ಸವಿದಂತೆ ಎಂಬ ನಾನುಡಿ ನಮ್ಮೆಲ್ಲರಿಗೂ ತಿಳಿದಿದೆ. ನಾನು ನನ್ನ ದಿನದ ಬಹುತೇಕ ಸಮಯವನ್ನು ನನ್ನ ಗೆಳೆಯರೊಂದಿಗೆ ಕಳೆಯುತ್ತೇನೆ. ಗೆಳೆಯರೊಡನೆ ಆಟಪಾಠಗಳು ನನಗೆ ಮುದ ನೀಡುವ ಸಂಗತಿಗಳಾಗಿವೆ. ಕೇವಲ ಬಾಲ್ಯದಲ್ಲಷ್ಟೇ ಅಲ್ಲ, ಗೆಳೆತನ ನಮ್ಮ ಜೀವನದ ಎಲ್ಲ ಘಟ್ಟಗಳಲ್ಲೂ ಅತಿ ಅಮೂಲ್ಯವಾದ ಪಾತ್ರ ವಹಿಸುತ್ತದೆ. ಗೆಳೆಯರೊಡನೆ ಮನಬಿಚ್ಚಿ ಮಾತನಾಡಿದರೆ ಮನಸ್ಸು ತಿಳಿಗೊಳವಾಗಿರುತ್ತದೆ. ತಂದೆ, ತಾಯಿ, ಸಹೋದರ, ನೆಂಟರಿಷ್ಟರ ಬಳಿ ಹೇಳಿಕೊಳ್ಳದ ಕೆಲ ಸಂಗತಿಗಳನ್ನು ಗೆಳೆಯರೊಡನೆ ಮುಕ್ತವಾಗಿ ಹಂಚಿಕೊಳ್ಳಬಹುದು. ಗೆಳೆತನಕ್ಕೆ ಬಡವ ಬಲ್ಲಿದನೆಂಬ ಭೇದವಿಲ್ಲ. ಇದಕ್ಕೆ ಉತ್ತಮ ನಿದರ್ಶನ ಕೃಷ್ಣ ಕುಚೇಲರು. ಇವರಿಬ್ಬರ ಗೆಳೆತನ ಎಂಥ ಶ್ರೇಷ್ಠ ಮಟ್ಟದೆಂಬುದು ನಮ್ಮ ಪುರಾಣಗಳಿಂದ ವೇದ್ಯವಾಗುತ್ತದೆ. ನನ್ನಿಯೋಳ್ ಇನತನೆಯಂ ಗಂಡಿನೋಳ್ ಭೀಮಸೇನಂ ಚಳದೋಳ್ ದುರ್ಯೋಧನನ್ ಬಳದೋಳ್ ಮಾದ್ರೀಶನ್ ಧರ್ಮದೋಳ್ ಧರ್ಮಪುತ್ರಂ ಮಿಗಿಲಿ ವರ್ಗಂ ಭಾರತಂ ಲೋಕಪೂಜ್ಯಂ ಎಂದು ಪಂಪ ಮಹಾಕವಿ ಕ್ರಿಸ್ತಶಕ 10ನೇ ಶತಮಾನದಲ್ಲಿ ತನ್ನ ವಿಕ್ರಮಾರ್ಜುನ ವಿಜಯಂ ಅಥವಾ ಪಂಪ ಭಾರತದಲ್ಲಿ ಹೇಳಿದ್ದಾರೆ. ನನ್ನಿಯೋಳ್ ಇನತನೆಯಂ ಅಂದರೆ ಗೆಳೆತನದಲ್ಲಿ ಕರ್ಣ ಬಲು ಶ್ರೇಷ್ಠ. ಕರ್ಣ ಮತ್ತು ದುರ್ಯೋಧನರ ಗೆಳೆತನವು ಪುರಾಣ ಪ್ರಸಿದ್ಧಿ ಪಡೆದಿದೆ. ಇವರಿಬ್ಬರ ಗೆಳೆತನ ಎಷ್ಟರ ಮಟ್ಟಿಗಿತ್ತೆಂದರೆ, ಒಮ್ಮೆ ದುರ್ಯೋಧನನ ಹೆಂಡತಿ ಮತ್ತು ಕರ್ಣ ಪಗಡೆ ಆಡುವಾಗ ಚೇಷ್ಟೆ ಮಾಡುತ್ತಾ ಆಕಸ್ಮಿಕವಾಗಿ ಸುಯೋಧನನ ಪತ್ನಿಯ ಮುತ್ತಿನ ಕಂಠಿ ಹಾರುವ ಹರಿದು ಮುತ್ತುಗಳೆಲ್ಲ ನೆಲದ ಪಾಲಾಗಲು ದಿಢೀರನೆ ಅನಿರೀಕ್ಷಿತವಾಗಿ ಪ್ರವೇಶಿಸಿದ ದುರ್ಯೋಧನನು ಅವರಿಬ್ಬರ ಶಂಕಿಸದೆ ತಾನು ಅವರಿಬ್ಬರೊಡನೆ ಸೇರಿ ಮುತ್ತು ಆಯಲು ಮುಂದಾಗುತ್ತಾನೆ. ಗೆಳೆತನದ ಬಗ್ಗೆ ಎಷ್ಟೆಂದು ಹೇಳಲಿ ಸ್ನೇಹಿತರೆ. ಏನಿಲ್ಲದಿದ್ದರೂ ಒಳ್ಳೆಯ ಸ್ನೇಹ ಸಂಪಾದಿಸೋಣ. ಸಹಬಾಳ್ವೆ